ನಿಖಾ ಹೆಸರಲ್ಲಿ ಯುವಕನ ಮತಾಂತರವಾಯ್ತಾ? ಹಿಂದೂ ಯುವಕನನ್ನ ಮತಾಂತರ ಮಾಡಿದ್ರ? ಯುವಕನ ಹೆಸರನ್ನ ಬದಲಿಸಿದ ಆರೋಪ ಇದೆ. ನಿಖಾ ಹೆಸರಲ್ಲಿ ಯುವಕನ ಮತಾಂತರ, ಹಿಂದೂ ಯುವಕ ಮತಾಂತರ ಮಾಡಿದ್ರ? ಹಾಗಾದ್ರೆ ಈತನನ್ನ ಯುವಕನ ಹೆಸರನ್ನ ಬದಲಾಯಿಸಿದ್ದಾರೆ ಅನ್ನೋ ಆರೋಪ ಇದೆ. ಗದಗ್ ಪಟ್ಟಣದ ವಿಶಾಲ್ ಆರೋಪ ಮಾಡ್ತಾರೆ. ಮುಸ್ಲಿಂ ಸಂಪ್ರದಾಯವನ್ನ ನಿರಾಕರಿಸಿದ್ದಕ್ಕೆ ಡಿವೋರ್ಸ್ ಕೊಟ್ಟಿದ್ದಾರೆ. ವಿಶಾಲ್ಗೆ ಯುವತಿ ವಿಚ್ಛೇದನ ನೀಡಿದ. ಕುರಟ್ಟಿಪೇಟೆಯ ತಹಸೀನ್ ವಿರುದ್ಧ ದೂರು ದಾಖಲಾದರು. ಬಲವಂತದ ಮತಾಂತರ ಮಾಡಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ತಹಸೀನ್ ಕುಟುಂಬಸ್ಥರ ವಿರುದ್ಧ ವಿಶಾಲ್ ದೂರು ಕೊಟ್ಟಿದ್ದಾರೆ. ಗದಗ್ ಎಸ್ಪಿಗೆ ವಿಶಾಲ್ ದೂರು ಕೊಟ್ಟಿದ್ದಾರೆ. ಗದಗ ಪಟ್ಟಣದವರಾದ ವಿಶಾಲ್ ನಿಖಾ ಹೆಸರಲ್ಲಿ ಯುವಕನ ಮತಾಂತರವಾಯ್ತಾ, ಯುವಕನ ಹೆಸರನ್ನ ಬದಲಾಯಿಸಿದ್ರ, ಹೀಗಂತ ಆರೋಪ ಮಾಡ್ತಾ ಇರೋದು ಸ್ವತಃ ವಿಶಾಲ್ ಮತ್ತು ತಹಸೀನ್ ಇಬ್ಬರ ಮದುವೆಯ ಫೋಟೋ ಇದು. ಮೂರು ವರ್ಷದಿಂದ ವಿಶಾಲ್ ಮತ್ತು ತಹಸೀನ್ ಇಬ್ರು ಪ್ರೀತಿಸ್ತಾ ಇದ್ರು. ಏನಿದು ಸ್ಟೋರಿ ಅಂತ ನೋಡೋಣ. 3 ವರ್ಷದಿಂದ ಇವರಿಬ್ರು ಪ್ರೀತಿಸ್ತಾ ಇದ್ರು. ವಿಶಾಲ್ ಮತ್ತು ತಹಸೀನ್ ಪ್ರೀತಿ ಮಾಡೋ ವಿಷಯವನ್ನ ಮುಚ್ಚಿಟ್ಟಿದ್ರು ಇಬ್ರು ಕೂಡ. 2024 ನವೆಂಬರ್ 26 ಇಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ಯಾರಿಗೂ ಗೊತ್ತಿಲ್ಲದಂತೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ರಿಜಿಸ್ಟರ್ ವಿಷಯ ಗೊತ್ತಾಗಿ ತಹಸೀನ್ ಕುಟುಂಬದವರು ಮದುವೆಗೆ ಒತ್ತಾಯ ಮಾಡ್ತಾರೆ. ಇಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ತಹಸೀನ್ ಕುಟುಂಬದವರು ವಿಶಾಲ್ಗೆ ಮದುವೆಗೆ ಒತ್ತಾಯ ಮಾಡ್ತಾರೆ. ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗಬೇಕು ಅಂತ ಪಟ್ಟು ಹಿಡಿತಾರೆ. ತಹಸೀನ್ ತಾಯಿ ಬೇಗಂ ಬಾನು ಒತ್ತಾಯ ಮಾಡ್ತಾರೆ. ಹುಡುಗಿ ಮತ್ತು ಹುಡುಗಿ ತಾಯಿ ಇಬ್ರು ಕೂಡ ಒತ್ತಾಯ ಮಾಡ್ತಾರೆ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗಬೇಕು ಅಂತ. ಪ್ರೀತಿಸಿದ್ದ ಯುವತಿಗಾಗಿ ವಿಶಾಲ್ ಮದುವೆಗೆ ಒಪ್ಕೋತಾರೆ. ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಕೂಡ ಆಗ್ತಾನೆ. 2025 ಏಪ್ರಿಲ್ 25 ತಹಸೀನ್ ಜೊತೆ ಮದುವೆ ಆಗುತ್ತೆ. ಒಂದು ಮಸೀದಿಯಲ್ಲಿ ಇಬ್ರು ಮದುವೆ ಆಗ್ತಾರೆ. ತನಗೆ ಅರಿವಿಲ್ಲದೆ ಹೆಸರನ್ನ ವಿಶಾಲ್ ಬದಲಾಯಿಸಿಕೊಂಡಿದ್ದ. ಈತನ ಹೆಸರು ವಿರಾಜ್ ಸಾಬ್ ಅಂತ ರಿಜಿಸ್ಟರ್ ನಲ್ಲಿ ಹೆಸರು ಬದಲಾಗಿದೆ. ನಿಖಾ ದಫ್ತರ್ ರಿಜಿಸ್ಟರ್ ಅಲ್ಲಿ ಮಸೀದಿಯಲ್ಲಿ ಮದುವೆ ಆಗಿರೋದು. 5 ಬಾರಿ ನಮಾಜ್ ಮಾಡಬೇಕು, ಜಮಾತಿಗೆ ಹೋಗ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ವಿಶಾಲ್ ಮನೆಯವರಿಗೂ ಸುದ್ದಿ ಗೊತ್ತಾಗತ್ತೆ. ಯಾಕಂದ್ರೆ ಯುವತಿ ಜೊತೆಗಿನ ನಿಖಾದ ವಿಡಿಯೋ ವೈರಲ್ ಆಗತ್ತೆ. ಈಗ ಯುವತಿ ಮನೆಯವರು, ಈ ವಿಶಾಲ್ ಮನೆಯವರು ದೂರನ್ನ ಕೊಟ್ಟಿದ್ದಾರೆ ತಹಸೀನ್ ಮತ್ತು ಅವರ ಕುಟುಂಬದ ವಿರುದ್ಧ. ನಾನು ಒಂದು ಹುಡುಗಿ ಮುಸಲ್ಮಾನ್ ಒಂದು ಹುಡುಗಿಗೆ ಲವ್ ಮಾಡಿದೆ ಸರ್. ಲವ್ ಮಾಡಿದ ಮೇಲೆ 3 ವರ್ಷ ಆಯ್ತು ಸರ್. ಲವ್ ಮಾಡಿ 3 ವರ್ಷ ಆಯ್ತು ಸರ್. 3 ವರ್ಷ ಆಗಿನ ಮ್ಯಾಗ ಆಕಿ ನಾ ಲವ್ ಮಾಡಿದ್ದು ಅವ್ರ ಮನ್ಯಾಗ ಗೊತ್ತಾಯ್ತು ಸರ್. ಅವ್ರ ಹುಡುಗಿ ಮನ್ಯಾಗ ಗೊತ್ತಾಗಿನ ಮ್ಯಾಗ ಆಕಿಗೆ ಬೇರೆ ಅವ್ರ ಮಂದ್ಯಾಗ ಒಂದು ಹುಡುಗನ ನೋಡಾತಿದ್ರು ಸರ್. ನೋಡುವ ಹೊತ್ನಾಗ ಈಕಿ ನನ್ನ ಕಡೆಗೆ ಬಂದು ಇಲ್ಲ ನಾ 3 ವರ್ಷ ನಿಂಗೆ ಲವ್ ಮಾಡೀನಿ, ನಾನು ಹಿಂಗೆ ಬಿಟ್ಟಿರೋಕ್ಕಾಗೋದಿಲ್ಲ, ನಾ ಮಾಡ್ಕೊಂಡ್ರಂದ್ರೆ ನಿಂಗೆ ಮಾಡ್ಕೋತೀನಿ, ಇಲ್ಲಂದ್ರಿಲ್ಲ ಅಂತಂತಂದು ನನ್ನ ಕಡೆ ಬಂದು ಹೇಳಿದ್ರು. ಇಲ್ಲ ನಿಮ್ಮ ಮಮ್ಮಿ ಪಪ್ಪ ನೋಡಾತಾರಲ್ಲ, ಚಲೋನೇ ಇರ್ತೈತಿ, ಮಾಡ್ಕೊಂಡು ಹೋಗು, ಚಲೋ ಇರ್ತಿದ್ದಿ ಅಂತ ನಾನು ಅಂದೆ. ಹಂಗಂದೆ. ಹಿಂದಿನ ಮ್ಯಾಗ ಇಲ್ಲ ನೀನು ಹಿಂಗೆ ಅಂತಂದೆ ಅಂದ್ರೆ ನಾನು ಊರ್ಲಾಕೊಂಡು ಸಾಯ್ತೀನಿ, ನಾನು ಗಾಡಿ ಅಳಿ ಬೀಳ್ತೀನಿ, ವಿಷ ಕುಡಿತೀನಿ ಅಂತ ನನಗೆ ಎದುರಿಸಿಲ್ಲ ಸರ್. ನೀನು ನನ್ನ ಕೂಟಿ ಇವಾಗ ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು, ನೀನು ಮಾಡ್ಕೊಳ್ಳೇಬೇಕಂತಂತ ನಂಗೆ ಭಯ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, 3 ವರ್ಷದಿಂದ ಪ್ರೀತಿಸ್ತಾ ಇದ್ರು, ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ, ಕೊನೆ ಮನೇಲಿ ಗೊತ್ತಾಗುತ್ತೆ ಹುಡುಗಿ ಮನೆಗೆ. ಅದಾದ ಮೇಲೆ ಮಸೀದಿಲಿ ಮದುವೆ ಮಾಡಿಸ್ತಾರೆ. ಅದಾದ ಮೇಲೆ ಆಗಿದ್ದೇನಂತೆ? ವಿಶಾಲ್ ಏನಂತ ದೂರು ಕೊಟ್ಟಿದ್ದಾರೆ? ತಹಸೀನ್ ಮನೆಯವ್ರು ಹೇಳೋದೇನೀಗ? ಎಸ್ ಶ್ವೇತಾ, ಹಿಂದೂ ಸಂಘಟನೆಗಳು ಆಗಾಗ ಹೇಳ್ತಾನೆ ಬಂದಿರುತ್ತೆ. ಈ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಇದೊಂದು ರೀತಿಯ ವಿಚಿತ್ರ ಕೇಸ್. ಇಲ್ಲಿ ಹಿಂದೂ ಯುವಕನನ್ನ ಮತಾಂತರ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಸ್ವತಃ ಯುವಕನೇ ಮಾಡಿರ್ತಕ್ಕಂಥದ್ದು. ಬೆಟಗೇರಿಯ ಸೆಟಲ್ಮೆಂಟ್ ಏರಿಯಾದ ನಿವಾಸಿಯಾಗಿರುವಂತಹ ವಿಶಾಲ್ ಕುಮಾರ್ ಈ ಹಿಂದೆ ತಾವು ಹೇಳೋ ಹಾಗೆ ನವೆಂಬರ್ನಲ್ಲೇ ಇವರಿಬ್ರು ರಿಜಿಸ್ಟರ್ ಮದುವೆ ಆಗಿರ್ತಾರೆ. ಏಪ್ರಿಲ್ ನಲ್ಲಿ ಇವ್ರು ಕೂಡ ಮುಸ್ಲಿಂ ಸಂಪ್ರದಾಯದಂತೆ ಇಲ್ಲಿ ನಿಖಾ ನಾಮ ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಇದಾದ ನಂತರ ಈ ಮನೆಯವ್ರಿಗೆ ಇದೇನು ವಿಡಿಯೋ ಒಂದು ವೈರಲ್ ಆಗುತ್ತೆ. ಒಬ್ಬ ಮುಸ್ಲಿಂ ಗುರು ಎದುರಿಗೆ ಕುತ್ಕೊಂಡು ಏನು ಇವನು ಮುಸ್ಲಿಂ ಮಂತ್ರಗಳನ್ನ ಏನು ಹೇಳ್ತಾ ಇರ್ತಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ವೈರಲ್ ಆದ ನಂತರ ವಿಶಾಲ್ ಅವರ ಕುಟುಂಬಸ್ಥರು ಕೂಡ ಮದ್ವೆ ಆಗಿದ್ಯಾ, ಈಗ ಹಿಂದೂ ಸಂಪ್ರದಾಯದಂತೂ ಕೂಡ ನಾವು ಮದ್ವೆ ಮಾಡೋಣ ಅಂತ ಹೇಳಿ ಆ ಹುಡುಗನನ್ನ ಹಾಗೂ ಯುವತಿಯನ್ನ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಆರಂಭಿಕವಾಗಿ ಇವರು
ಮದುವೆಗೆ ಒಪ್ಪದಂತವ್ರು ನಂತರದಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆ ಆಗ್ಲಿಕ್ಕೆ ಒಪ್ಪೋದಿಲ್ಲವಂತೆ. ಜೊತೆಗೆ ಈ ವಿಶಾಲ್ ಅನ್ನೋ ಯುವಕನನ್ನ ಮುಸ್ಲಿಂ ಸಂಪ್ರದಾಯದಂತೆ ಈಗಾಗಲೇ ನೀನು ಮದುವೆ ಕೂಡ ಆಗಿದ್ಯಾ, ಮುಸ್ಲಿಂ ಸಂಪ್ರದಾಯವನ್ನೇ ಮುಂದುವರಿಸು ಅಂತ ಹೇಳಿ ಅವನಿಗೆ ತಾಕೀತ್ ಮಾಡ್ತಾರೆ. ಆದ್ರೆ ಇದಕ್ಕೆ ಹುಡುಗ ನಿರಾಕರಿಸಿದಾಗ ಒತ್ತಡ ಹೇರೋದಲ್ಲದೆ ಇವರಿಬ್ಬರಿಗೂ ವಿಚ್ಛೇದನವನ್ನ ಕೂಡ ಕೊಡ್ಲಿಕ್ಕೆ ಅವರು ಮುಂದಾಗಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾನೆ. ಈ ಬಗ್ಗೆ SP ಅವರಿಗೆ ಲಿಖಿತ ದೂರವನ್ನು ಕೂಡ ಕೊಟ್ಟಿದ್ದಾನೆ. ನಮಾಜ್ ಮಾಡ್ಬೇಕು, ಜಮಾತ್ಗೆ ಹೋಗ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ರು. ಅದನ್ನ ನಿರಾಕರಿಸಿದ್ದಕ್ಕೆ ಇವರು ವಿಚ್ಛೇದನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಈ ಗಂಡ ಹೆಂಡತಿಯನ್ನ ದೂರ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈ ಮತಾಂತರ, ನನಗೆ ಅರಿವಿಲ್ಲದೆ ಮತಾಂತರ ಮಾಡಿದಂತವ್ರನ್ನ ವಿರುದ್ಧ ಕಠಿಣವಾದ ಕಾನೂನಿನ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಯುವಕ ಮನವಿ ಮಾಡಿದ್ದಾನೆ. ಶ್ವೇತಾ. ಥ್ಯಾಂಕ್ ಯು ಗಿರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.